ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿರುವಂತ ಒಳ ಮೀಸಲಾತಿ ಜಾರಿ. ಒಳ ಮೀಸಲಾತಿ ಹಂಚಿಕೆಗೆ ಸಂಬಂಧಪಟ್ಟಂತೆ ಬಲಗೈ ಮತ್ತು ಎಡಗೈ ಸಮುದಾಯದ ಕಡೆಯಿಂದ ಜಟಾಪಟಿ ಆಗ್ತಾ ಇದೆ. ಬಲಗೈ ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ತಿರಸ್ಕರಿಸುವಂತೆ ಒತ್ತಡ ಹೇರ್ತಾ ಇದ್ದಾರೆ. ಹಿಂದಿನ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂತ ಮನವಿ ಕೂಡ ಕೇಳಿಬಂದಿದೆ. ನಾಗಮೋಹನ್ ದಾಸ್ ವರದಿಯೇ ಅವೈಜ್ಞಾನಿಕ ಅಂತ ಬಲಗೈ ಸಮುದಾಯ ಹೇಳ್ತಾ ಇದೆ. ನಾಗಮೋಹನ್ ದಾಸ್ ಆಯೋಗ ಸಮೀಕ್ಷೆಯನ್ನ ಪೂರ್ಣಗೊಳಿಸಿಲ್ಲ, ವರದಿಯಲ್ಲಿ ಅಪೂರ್ಣವಾದ ದತ್ತಾಂಶ ಇದೆ ಅಂತೇಳಿ ವಾದಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಈ ವರದಿಯನ್ನ ಒಪ್ಕೊಳ್ಬಾರ್ದು ಅನ್ನುವಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ನಾಗಮೋಹನ್ ದಾಸ್ ಆಯೋಗ ವರದಿ ಏನಿದೆ ಅಥವಾ ಸಮೀಕ್ಷೆ ಏನಿದೆ ಅದು ಇನ್ಕಂಪ್ಲೀಟ್. ಹಾಗಾಗಿ ಅದರ ಆಧಾರದ ಮೇಲೆ ನೀವು ಒಳ ಮೀಸಲಾತಿ ಕೊಡೋದಾದ್ರೆ ನಮ್ಮ ವಿರೋಧ ಇದೆ ಅಂತೇಳಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಲಗೈ ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ಡೀಟೇಲ್ಸ್ ಕೊಡ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಈಗ ಬಲಗೈ ಸಮುದಾಯದಿಂದ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾತಕ್ಕಾಗಿ ವಿರೋಧ, ಏನ್ ಅಂಶಗಳನ್ನ ಕಾರಣಗಳನ್ನ ಕೊಟ್ಟು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅಂತ? ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೂಡ ವರದಿನ ಕೊಟ್ಟಿದ್ರು. ಆ ಒಂದು ವರದಿ ಸರ್ಕಾರ ಪಡೆದು ಮೀಸಲಾತಿ ವರ್ಗೀಕರಣವನ್ನು ಕೂಡ ಮಾಡಿತ್ತು. ಆದ್ರೆ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರುವಂತದ್ದು, ಅದರಲ್ಲೂ ಕೂಡ ಮೀಸಲಾತಿ 50% ಮೀರಬಾರದು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಹೀಗಾಗಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ 17% ಹೆಚ್ಚಳವನ್ನು ಮಾಡಿದ್ರಿಂದ ಈ ಒಂದು ಮೀಸಲಾತಿಯಲ್ಲಿ 56% ಮೀಸಲಾತಿ ಹೆಚ್ಚಾಗತ್ತೆ. ಹೀಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಜಾರಿಗೊಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಇದೊಂದು ಕಾನೂನು ಉಲ್ಲಂಘನೆ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದೀಗ 50% ಒಳಗಡೆ ಮೀಸಲಾತಿಯನ್ನು ಮಾಡೋದಕ್ಕೆ ಮುಂದಾಗಿದೆ. ಆದ್ರೆ ನಾಗಮೋಹನ್ ದಾಸ್ ಅವರು ನೀಡಿರುವಂತಹ ವರದಿಯಲ್ಲಿ 17% ಇರೋದ್ರಿಂದ ಈ ಒಂದು ವರದಿ ಅವೈಜ್ಞಾನಿಕವಾಗಿದೆ. ಅದರಲ್ಲೂ ಕೂಡ ABC ಮತ್ತು E ಎನ್ನುವಂತಲ್ಲಿ ಜಾತಿಗಳನ್ನ ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಲಗೈ ಸಮುದಾಯದ 16ಕ್ಕೂ ಹೆಚ್ಚು ಜಾತಿಗಳು ಎಡಗೈ ಸಮುದಾಯಕ್ಕೆ ಹೋಗಿವೆ. ಹೀಗಾಗಿ ಮೀಸಲಾತಿಯ ಒಂದು ವರದಿ ಅವೈಜ್ಞಾನಿಕವಾಗಿದೆ. ಇದನ್ನ ತಿರಸ್ಕರಿಸಬೇಕು. ಮತ್ತೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಈ ಹಿಂದೆ ಇರುವಂತಹ ಏನು ಮೀಸಲಾತಿ ಇದೆ 15% ಅದರೊಳಗೆ ಮಾಡಿಕೊಡ್ಬೇಕಾಗತ್ತೆ. 17% ಮೀಸಲಾತಿಯನ್ನ ಮಾಡೋದ್ರಿಂದ ಸುಪ್ರೀಂ ಕೋರ್ಟ್ನ ಕಾನೂನು ಉಲ್ಲಂಘನೆ ಕೂಡ ಆಗತ್ತೆ, ಆದೇಶವನ್ನ ಉಲ್ಲಂಘನೆ ಮಾಡಿದಂತಾಗತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಒಳ ಮೀಸಲಾತಿಯಲ್ಲಿ ನಾಗಮೋಹನ್ ದಾಸ್ ಅವರು ನೀಡಿರುವಂತಹ ವರದಿಯನ್ನ ಸ್ವೀಕಾರ ಮಾಡಬಾರದು, ಆ ರೀತಿ ಆದೇಶವನ್ನ ಮಾಡಬಾರದು ಅನ್ನೋ ರೀತಿಯಲ್ಲಿ ಇದೀಗ ಬಲಗೈ ಅಸಮಾಧಾನವನ್ನು ಹೊರ ಆಗ್ತಾ ಇದೆ. ಇದ್ರ ಜೊತೆಗೆ ಎಡಗೈ ಸಮುದಾಯ ಕೂಡ ಈಗ ಸಾಕಷ್ಟು ಅಸಮಾಧಾನದ ನಡುವೆ ಕೂಡ ಏನು ಈ ಹಿಂದೆ ಇರುವಂತಹ 15% ಮೀಸಲಾತಿ ಇದೆ ಅದನ್ನೇ ಕೊಡಿ ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂತದ್ದು. ಹೀಗಾಗಿ ಎಡಗೈ ಮತ್ತು ಬಲಗೈ ಸಮುದಾಯದ ನಡುವೆ ಇದೊಂದು ಗೊಂದಲ ಉಂಟಾಗಿದೆ. ಜೊತೆಗೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕಾಗಿ ರಾಜ್ಯ ಸರ್ಕಾರ CM ಸಿದ್ದರಾಮಯ್ಯ ಅವರು ಒಂದು ತಾಂತ್ರಿಕ ಸಲಹಾ ಸಮಿತಿಯನ್ನು ರಚನೆ ಮಾಡಿದ್ರು. CS ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ಈಗ ಎಡಗೈ ಮತ್ತು ಬಲಗೈ ಮತ್ತು ಇತರೆ ಗುಂಪಿಗೆ ಸೇರಿದ ಜಾತಿ ಅನ್ನುವ ನಿಟ್ಟಿನಲ್ಲಿ 3 ವಿಂಗಡಣೆ ಮಾಡಿದೆ. ಅದರಲ್ಲೂ ಕೂಡ ABCಯನ್ನ ಮಾಡಿಕೊಂಡು 5.3 ಮೀಸಲಾತಿ ಎಡಗೈಗೆ ಮತ್ತು ಬಲಗೈಗೆ ನೀಡೋದಾದ್ರೆ ಉಳಿದ ಗುಂಪಿಗೆ ಸೇರುವಂತಹ ಜಾತಿಗಳಿಗೆ ಇರುವಂತಹ 4.4 ಮೀಸಲಾತಿಯನ್ನ ಕೊಡೋದಕ್ಕೆ ಒಂದು ವರದಿಯನ್ನ ಕೊಟ್ಟಿದೆ. ಹೀಗಾಗಿ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ಈ ಒಂದು ವರದಿಯನ್ನ ಸ್ವೀಕಾರ ಮಾಡಿದಂತ CM ಅವರು ಆದೇಶವನ್ನ ಮಾಡ್ತಾರೆ, ಬಲಗೈ ಸಮುದಾಯದ ಒತ್ತಡಕ್ಕೆ ಏನಾದರೂ ಮಣಿದು ನಾಗಮೋಹನ್ ದಾಸ್ ಅವರ ವರದಿಯನ್ನ ತಿರಸ್ಕಾರ ಮಾಡೋದು ಒಂದ್ ಕಡೆ ಆದ್ರೆ, ಈಗ ತಾಂತ್ರಿಕ ಸಲಹಾ ಸಮಿತಿ ನೀಡಿರುವಂತಹ ಹೊಸ ವರದಿ ಏನಿದೆ ಈ ವರದಿ ಆಧರಿಸಿ ಈ ಒಂದು ಮೀಸಲಾತಿಯನ್ನ ನೀಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂತದ್ದು. ಹೀಗಾಗಿ ಇವತ್ತು ವರದಿ ಸ್ವೀಕಾರದ ಬಳಿಕ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೀಸಲಾತಿಯನ್ನ ನೀಡಬೇಕು, ಮತ್ತೆ ಎಡಗೈ ಬಲಗೈ ಸಮುದಾಯದ ಸಚಿವರ ಅಸಮಾಧಾನ, ಸ್ವಾಮೀಜಿಗಳ ಅಸಮಾಧಾನ, ಕೆಲವು ಸಂಘಟನೆಗಳು ಕೂಡ ಅಸಮಾಧಾನ ಹೊಂದಿರುವಂತದ್ದು. ಉಪಜಾತಿಗಳಿಗೆ ಯಾವುದೇ ರೀತಿಯಂತಹ ಅನ್ಯಾಯ ಆಗಬಾರದು ಮತ್ತು 101 ಜಾತಿಗಳಿಗೂ ಕೂಡ ನ್ಯಾಯವನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂತ ಪಟ್ಟಣ ಹಿಡಿದಿರುವಂತದ್ದು. ಹೀಗಾಗಿ ಸರ್ಕಾರ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ. ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.